ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ಬಾದಾಮಿಯ ಸಮೀಪದಲ್ಲಿರುವ ರೋಣ ತಾಲೂಕಿನ ಇಟಗಿ ಗ್ರಾಮಕ್ಕೆ ಬಂದಿದ್ದೀವಿ. ಅಲ್ಲಿ ಗ್ರಾಮ ದೇವತೆ ಆದಂಥ ಇಟಗಿ ಭೀಮಾಂಬಿಕಾ ತಾಯಿಯ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವಳು ಬೇಡಿದ್ದನ್ನು ಕೊಡುವ ತಾಯಿ ಅಂತ ಹೇಳ್ತಾರೆ. ಇವಳ ಪವಾಡಗಳು ತುಂಬ ಇವೆ ಇಲ್ಲಿ. ಹೀಗೆ ಒಮ್ಮೆ ತಾಯಿ ಭೀಮಾಂಬಿಕಾ ಹೋಗುತ್ತಿರುವಾಗ ಕಾಳಿಂಗ ಸರ್ಪ ಒಂದು ಬಂದು ತಾಯಿ ಭೀಮಾಂಬಿಕೆಯನ್ನು ಕೇಳ್ತದಂತೆ, ನಾನು ನಿನ್ನ ಹುಟ್ಟೆಯಲ್ಲಿ ಜನಿಸಿ ಬರ್ತೀನಿ ಅಂತ. ಅದಕ್ಕೆ ತಾಯಿ ಹೇಳ್ತಾಳಂತೆ, ನಿನ್ನ ಕ್ರೂರ ಸ್ವಭಾವವನ್ನು ವಿಷವನ್ನು ತ್ಯಜಿಸಿ ಬರೋದಾದರೆ ನನ್ನ ಹೊಟ್ಟೆಯಲ್ಲಿ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಾಳಂತೆ. ಆವಾಗ ಅದಕ್ಕೆ ಒಪ್ಪಿಕೊಂಡು ಅವಳ ಹೊಟ್ಟೆಯಲ್ಲಿ ಜನಿಸಿ ಬರುತ್ತಂತೆ. ಅದೇ ಜನಿಸಿದಂಥ ಕಾಳಿಂಗ ಸರ್ಪಕ್ಕೆ ಕಾಳಿಂಗ ಅಜ್ಜ ಅಂತ ಹೇಳ್ತಾರೆ. ಭೀಮಾಂಬಿಕಾ ತಾಯಿಯ ಮಗ. ಅವನು ತಪಸ್ಸು ಮಾಡ್ತಿದ್ದ ಜಾಗ ಇದು. ನಾವು ಹೋಗ್ತಿರೋದು ನಳ ಮೇಲೆ ಕೆಳಗೆ, ಪೂರ್ತಿ ಕೆಳಗಿದೆ. ಸುಮಾರು ಈಗ ಒಂದು 20 ಫುಟ್ ಕೆಳಗೆ ಬಂದಿದ್ದೀವಿ. ಹೇಗೆ ಕೆಳಗಡೆ ಹೋಗ್ತೀವೋ ಹಾಗೆ ಕತ್ತಲಾಗ್ತಾ ಇದೆ. ಏನೋ ವಿಶೇಷ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಕೂತು ತಪಸ್ಸು ಮಾಡ್ತಿದ್ರಂತೆ. ಒಂಥರ ರೋಮಾಂಚನ ಆಗುತ್ತೆ. ಅವಾಗಿನ ಕಾಲದಲ್ಲಿ ಈಗೆಲ್ಲ ಮಾಡಿ ಸಿದ್ಧ ಪುರುಷರು ಅಂತ ನೋಡೋಕ್ಕೆ ನಮ್ಮ ಸೌಭಾಗ್ಯ. ನೋಡಿ, ಕೆಳಗಡೆ ಹೋದಂತೆ ತುಂಬ ಕತ್ತಲಿದೆ. ಸರಿಯಾಗಿ ಏನೋ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಇವಾಗ ನಾವು ಮೊಬೈಲ್ ಟಾರ್ಚ್ ಆನ್ ಮಾಡ್ಬೇಕು ಅನ್ನಿಸ್ತಿದೆ. ನೋಡಿ, ನಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ವಿ. ಈಗ ಪೂರ್ತಿ ಕೆಳಗಡೆ ಬಂದಿದ್ದೀವಿ. ಲಾಸ್ಟ್ ಅವರು ತಪಸ್ಸು ಮಾಡುತ್ತಿದ್ದ ಜಾಗ. ಇಲ್ಲಿ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರಾಗಿ ಹೋಗಬೇಕು ಸ್ನೇಹಿತರೆ, ಸಾಲಾಗಿ ಹೋಗ್ಬೇಕಾಗತ್ತೆ. ಎಲ್ಲರೂ ಒಮ್ಮೆ ಹೋಗೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಕಿರಿದಾದ ಜಾಗ ಇರುತ್ತೆ. ಅದಕ್ಕಾಗಿ ಒಳಗಡೆ ತಪಸ್ಸು ಮಾಡೋ ಜಾಗದಲ್ಲಿ ತುಂಬ ಹಬ್ಬ ಅಂದರೆ 2 ಹೊತ್ತ 3 ಜನ ಹೋಗ್ಬೋದು. ಅಷ್ಟು ಅಂದ್ರೆ ತಪಸ್ಸು ಮಾಡೋ ಜಾಗ ಅಂದರೆ ಅವ್ರು ಎಷ್ಟು ಕುಳ್ಕೋತಾರೋ ಅಷ್ಟೇ ಜಾಗ ಇರುತ್ತೆ. ನನಗೆ ಒಳಗಡೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ, ನಾನು ಇಲ್ಲಿಂದನೇ ತೋರಿಸ್ತೀನಿ. ನೋಡಿ, ಇದೇ ಅಜ್ಜಿ ಕೂತಿದಾರಲ್ಲ, ಇದೇ ತಪಸ್ಸು ಮಾಡೋ ಜಾಗ ಅಂತೆ. ಅದೇನು ಟಾರ್ಚ್ ಲೈಟ್ ನೋಡ್ತಾ ಇದ್ದಾರಲ್ಲ, ಅದು ಬಾವಿ 24 ಗಂಟೆ ನೀರಿರುತ್ತಂತೆ ಅಲ್ಲಿ ಸ್ನೇಹಿತರೆ. ನೀರೇ ಬತ್ತಲ್ಲಂತೆ. 12 ತಿಂಗಳಾದ್ರೂ ನೀರಿರುತ್ತೆ. ಬೇಸಿಗೆ ಇರಲಿ ಮಳೆ ಇರಲಿ ಅಲ್ಲಿ ನೀರು ಒಟ್ಟೆ ಬತ್ತಲ್ಲಂತೆ. ನೋಡಿ ಸ್ನೇಹಿತರೆ, ಇದೇ ಬಾವಿ ಅಂತ ಕರಿತಾ ಇರೋದನ್ನ. ಇಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತಿದ್ರಂತೆ ಅವರು. ನೋಡಿ, ನೀರು ಕಾಣ್ತಾ ಇದೆಯಲ್ಲ, ನೋಡಿ ಇದೇ ಬಾವಿ. 12 ತಿಂಗಳು ನೀರಿಷ್ಟೇ ಇರುತ್ತೆ. ಯಾವುದೇ ಕಾಲಕ್ಕೂ ನೀರು ಕಮ್ಮಿ ಆಗಲ್ಲ. ತಂಪು ವಾತಾವರಣ ಇದೆ.